ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹುದ್ದೆಗಳನ್ನು ಸೃಷ್ಟಿಸಿ ವಾರ್ಷಿಕವಾಗಿ 16 ಕೋಟಿ ರೂಪಾಯಿ ಇದಕ್ಕಾಗಿ ಮೀಸಲಿಟ್ಟಿರುವಂತ ಸರ್ಕಾರದ ಈ ನಡೆಯನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಖಂಡಿತವಾಗಿ ಖಂಡಿಸಿದ್ದಾರೆ. ಸರ್ಕಾರದ ಹಣವನ್ನ ಬಳಕೆ ಮಾಡಿಕೊಂಡಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ಕಾರ್ಯಕರ್ತರನ್ನ ಆ ಹುದ್ದೆಗೆ ನೇಮಿಸಿದ್ದಕ್ಕೆ ಆರ್ ಅಶೋಕ್ ಅವರು ಸಿಡಿಮಿಡಿಗೊಂಡಿದ್ದಾರೆ. ಸಿದ್ದರಾಮಯ್ಯ ಸಂಪುಟದ ಮಂತ್ರಿಗಳು ನಾಲಾಯಕ ಹಂಗಾದ್ರೆ ತಮ್ಮ ಕಾರ್ಯಕರ್ತರಿಗೆ ಗೂಟದ ಕಾರು ಕೊಡಲು ಸಮಿತಿ ಪ್ರತಿ ವರ್ಷ 16 ರಿಂದ 20 ಕೋಟಿ ಖರ್ಚು ಮಾಡಿದ್ದೀರಿ. 5 ವರ್ಷಕ್ಕೆ 160 ಕೋಟಿಗೂ ಹೆಚ್ಚು ಹಣ ಖರ್ಚಾಗುತ್ತೆ. ಇವರು ರಾಜ್ಯವನ್ನ ಲೂಟಿ ಮಾಡ್ತಿದ್ದಾರೆ ಅಂತೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಮಂತ್ರಿ ಹತ್ರ ಸುಮಾರು 15 ರಿಂದ 20 ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಾರೆ. ಅವ್ರ PAಗಳು, PS ಗಳು, ಮಾಧ್ಯಮ ವಕ್ತಾರರು ಎಲ್ಲರೂ ಕೂಡ. ಹಾಗಾದರೆ ಮಂತ್ರಿಗಳೆಲ್ಲ ನಾಲಾಯಕ. ಹಾಗಾದರೆ ಮಂತ್ರಿಗಳಿಗೆ ಇನ್ಚಾರ್ಜ್ ಕೊಡ್ಬೋದಾಯ್ತಲ್ಲ. ಅವ್ರ ಹತ್ರನೇ ಎಲ್ಲ ಸ್ಟಾಫ್ ಇದೆಯಲ್ಲ, ಪೂರ್ತಿ ಸ್ಟಾಫ್ ಇದೆ ಅವ್ರಿಗೆ. 34 ಜನ ಮಂತ್ರಿಗಳು ಇದ್ದಾರಲ್ಲ. ಅದನ್ನು ಬಿಟ್ಬಿಟ್ಟು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೂಟದ ಕಾರ್ ಕೊಡಬೇಕು. ಸುಮಾರು 20 ರಿಂದ 30 ಕೋಟಿ ರೂಪಾಯಿ ಹಣ ಪ್ರತಿ ವರ್ಷ ಇವ್ರು ಖರ್ಚು ಮಾಡ್ತಾ ಇರೋವಂಥದ್ದು. 5 ವರ್ಷದಲ್ಲಿ ಸುಮಾರು 160-170 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ರೈತರಿಗೆ ಇಡೀ ರಾಜ್ಯದಲ್ಲಿ ರೈತರಿರೋವಂಥದ್ದು ಸುಮಾರು 70-80 ಲಕ್ಷ ರೈತ ಇರೋವಂಥವ್ರಿಗೆ ನೀವು ಕೊಡ್ತಾ ಇರೋವಂಥದ್ದು 100 ಕೋಟಿ ಮಾತ್ರ.